ಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರ್ವೇ ಸರಸಭಾರತೀಂ. ಹರಿ ಓಂ. ವಾದಿರಾಜಗುರು ಸಾರ್ವಭೌಮರು ಅತ್ಯಂತ ವಿಶಿಷ್ಟವಾಗಿ ಅಷ್ಟೇ ಅದ್ಭುತವಾಗಿ ಪರಶುಕ್ಲತ್ರಯರ ಸ್ವರೂಪವನ್ನ ನಮಗೆ ನಿರ್ಣಯ ಮಾಡಿಕೊಡುವಂತಹ ಅದ್ಭುತವಾದ ಒಂದು ಗ್ರಂಥವನ್ನ, ಯಾವುದದು ಸರಸಭಾರತೀ ವಿಲಾಸ ಅನ್ನುವಂತಹ ಗ್ರಂಥವನ್ನ ನಿರ್ಮಾಣ ಮಾಡಿದ್ದಾರೆ. ಪರ ಶುಕ್ಲ ತ್ರಯ ನಿನ್ನೆ ಅದು ಬಂತು. ಪರ ಸರ್ವೋತ್ತಮನಾದ ನಾರಾಯಣನ ವಿಷಯದಲ್ಲಿ, ಶುಕ್ಲ ಪರಿಶುದ್ಧರಾದ, ತ್ರಯ ಮೂರು ಗುಂಪಿನ ದೇವತೆಗಳು. ಅವರನ್ನೇನ್ ಕರಿತೇವೆ ನಾವು? ಪರಶುಕ್ಲ ತ್ರಯ. ಯಾರ್ಯಾರು ಪರಶುಕ್ಲತ್ರಯರು? ಲಕ್ಷ್ಮಿ, ಬ್ರಹ್ಮ, ವಾಣಿ, ಪ್ರಾಣೇಶ, ಭಾರತಿ. ಲಕ್ಷ್ಮಿ ಒಂದು ಗುಂಪು, ಬ್ರಹ್ಮವಾಯುಗಳು ಇಬ್ಬರು ಸಮಾನರಾದ್ದರಿಂದ ಅವರಿಬ್ಬರನ್ನು ಸೇರಿ ಒಂದೇ ಅಂತ ಕರೆಯೋದು. ಸರಸ್ವತಿ ಭಾರತೀಯರಿಬ್ಬರೂ ಕೂಡ ಒಂದೇ ಆದ್ದರಿಂದ ಅವರಿಬ್ಬರನ್ನು ಸೇರಿ ಒಂದೇ ಅಂತ ಕರೆಯೋದು. ಅಲ್ಲಿಗೆ ಸರಸ್ವತಿ ಭಾರತಿ ಒಂದು, ಬ್ರಹ್ಮವಾಯುಗಳು ಎರಡು, ಲಕ್ಷ್ಮೀದೇವಿ ಮೂರು. ಅಥವಾ ಲಕ್ಷ್ಮೀದೇವಿ ಒಂದು, ಬ್ರಹ್ಮವಾಯುಗಳು ಎರಡು, ಸರಸ್ವತಿ ಭಾರತೀಯರು ಮೂರು. 5 ದೇವತೆಗಳ ಮೂರು ಗುಂಪನ್ನ ಪರಶುಕ್ಲತ್ರಯ. ದೇವರ ವಿಷಯದಲ್ಲಿ ಪರೇ ಸರ್ವೋತ್ತಮನಾದ ಶ್ರೀಹರಿಯ ನಿರ್ದೋಷತ್ವ, ಸ್ವಾತಂತ್ರ್ಯ, ಅನಂತ ಗುಣ ಪರಿಪೂರ್ಣತ, ದೋಷ ದೂರತ, ಅದಾದ್ಮೇಲೆ ಅವನೇ ಸೃಷ್ಟಿಯಾದಿ ಅಷ್ಟಕರ್ತ. ಈ ವಿಷಯಗಳಲ್ಲಿ ಒಂದು ಚೂರು ಕನ್ಫ್ಯೂಷನ್ಸ್, ಡೌಟ್ಸ್, ಅಪೋಸಿಷನ್ ಪಾರ್ಟಿಯಲ್ಲೂ ಇಲ್ಲ, ಕನ್ಫ್ಯೂಷಿಯಸ್ ಸ್ಟೇಟಸ್ ಅಲ್ಲೂ ಇಲ್ಲ, ಡೌಟ್ಸೂ ಇಲ್ಲ. ಆದ್ದರಿಂದ ಅವರನ್ನ ಪರ ಸರ್ವೋತ್ತಮನಾದ ನಾರಾಯಣನ ಗುಣಗಳ ವಿಷಯದಲ್ಲಿ ಶುಕ್ಲ ಪರಮಶುದ್ಧರಾದ ದೇವತೆಗಳು. ಪರ ಶುಕ್ಲ ತ್ರಯ. ಪರಶುಕ್ಲ ತ್ರಯ ಅನ್ನುವಂತಹ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಬಂತು. ಇಲ್ಲಿಗೆ ಪರಶುಕ್ಲತ್ರಯರ ಗುಂಪು ಯಾರ್ಯಾರು ಅಂತ ಗೊತ್ತಾಯ್ತು. ಅದರಲ್ಲಿ ಇವಾಗ ನಿಧಾನವಾಗಿ ಒಬ್ಬೊಬ್ಬರನ್ನೇ ಭಗವಂತನ ವಿಷಯದಲ್ಲಿ ಅವರು ಶುಕ್ಲರಾಗಿದ್ದಾರೆ, ಶುದ್ಧರಾಗಿದ್ದಾರೆ ಸಮರ್ಥನೆ ಮಾಡ್ತಾ ಬರ್ತಾರೆ. ಈ 2 ವಿಲಾಸಗಳಲ್ಲಿ 3ನೇ ವಿಲಾಸ, 4ನೇ ವಿಲಾಸ, ಈ 2 ವಿಲಾಸ ಶ್ರೀಪ್ರಿಯ ವಿಲಾಸ ಅಂತ ಕರೀತಾರೆ. ನಾವು ವಿಸ್ತಾರವಾಗಿ ನೋಡಿದ್ವಿ. ದೇವರನ್ನ ಸ್ತೋತ್ರ ಮಾಡುವಂತಹ ವಿಲಾಸ ಸುಮಾರು ಒಂದು 49 ಶ್ಲೋಕಗಳಲ್ಲಿ ಭಗವಂತನ ಹಯಗ್ರೀವ ರೂಪ, ಭೂವರಾಹ ರೂಪ, ವೇದವ್ಯಾಸ ರೂಪ, ನರಸಿಂಹ ರೂಪ, ಕೃಷ್ಣ ರೂಪ, ದಶಾವತಾರಗಳು ಎಲ್ಲವನ್ನ ಸ್ತೋತ್ರ ಮಾಡಿದ್ರು ರಾಜರು. ಅದಕ್ಕೆ ಹರಿಪ್ರಿಯ ವಿಲಾಸ ಅಂತ ಹೆಸರು ಕೊಟ್ಟರು. 2ನೇ ವಿಲಾಸದಲ್ಲಿ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಸಕಲ ದೇವತೆಗಳವರೆಗೂ ಹೇಗೆ ಸ್ತೋತ್ರ ಮಾಡಬೇಕು ಅಂತ ಪಾಠ ಮಾಡಿದರು. ಅದಕ್ಕೆ ಸುರಪ್ರಿಯ ವಿಲಾಸ ಅಂತ ಹೆಸರು ಕೊಟ್ಟರು. ಈಗ 3ನೇ ವಿಲಾಸ. 3ನೇ ವಿಲಾಸದ ಸ್ಟಾರ್ಟಿಂಗ್, ಆರಂಭದ 3 ಶ್ಲೋಕಗಳಲ್ಲಿ ರಾಜರೇನ್ ಮಾಡ್ತಾ ಇದ್ದಾರೆ? ಪರಶುಕ್ಲತ್ರಯ ಅನ್ನುವ ಶಬ್ದಕ್ಕೆ ಅರ್ಥವನ್ನ ಹೇಳಿ 4ನೇ ಶ್ಲೋಕದಿಂದ ಶುರು ಮಾಡಿಕೊಂಡು ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವವನ್ನ ಸಮರ್ಥನೆ ಮಾಡ್ತಾರೆ. ಲಕ್ಷ್ಮೀದೇವಿ ದೇವರ ವಿಷಯದಲ್ಲಿ ಅತ್ಯಂತ ಪರಿಶುದ್ಧಳಾಗಿದ್ದಾಳೆ ಅನ್ನೋದನ್ನು ಸಮರ್ಥನೆ ಮಾಡುತ್ತಾ, ಲಕ್ಷ್ಮೀದೇವಿಯ ಸ್ವರೂಪ, ಲಕ್ಷ್ಮೀದೇವಿಗೆ ದೇವರು ಮಾಡಿದ ಅನುಗ್ರಹ, ಬೇರೆ ಬೇರೆ ಅವತಾರಗಳಲ್ಲಿ ಲಕ್ಷ್ಮೀದೇವಿ ದೇವರ ಸಂಬಂಧ, ಅದೆಲ್ಲವನ್ನ ಹೇಳಿ ಲಕ್ಷ್ಮೀದೇವಿ ಪರಶುಕ್ಲಳು. ದೇವರ ವಿಷಯದಲ್ಲಿ ಲಕ್ಷ್ಮೀದೇವಿ
ಅತ್ಯಂತ ಶುದ್ಧಳಾಗಿದ್ದಾಳೆ ಅನ್ನೋದನ್ನ ರಾಜರಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಲಕ್ಷ್ಮೀ ದೇವಿಗೆ ಅಲ್ವಾ, ನಾವು ದೇವರಿಗೆ ವಿರುದ್ಧವಾಗಿ ಹೋಗ್ಬೇಕು, ದೇವರಿಗೆ ಆಪೋಸಿಟ್ ಆಗಿ ಹೋಗ್ಬೇಕು ಅಂತಂದ್ರೆ ಅಜ್ಞಾನ ಇರ್ಬೇಕು, ತಲೆಯಲ್ಲಿ ಭ್ರಮ ಅನ್ನೋದಿರ್ಬೇಕು. ಪ್ರಮ ಅಲ್ಲ, ಯಥಾರ್ಥವಾದ ಜ್ಞಾನಕ್ಕೆ ಪ್ರಮ ಅಂತ ಹೆಸರು. ತಲೆ ಹರಟೆ ಜ್ಞಾನವನ್ನ ಭ್ರಮೆ ಅಂತ ಕರೀತಾರೆ. ದೇವರ ವಿಷಯದಲ್ಲಿ ವಿರೋಧ ಮಾಡಬೇಕು, ದೇವರಿಗೆ ಅಪೋನೆಂಟ್ ಆಗಿ ಹೋಗ್ಬೇಕು ಅಂತಂದ್ರೆ ಭ್ರಮೆ ಇರಬೇಕು. ಭ್ರಮೆ ಬರಬೇಕು ಅಂದ್ರೆ ಲಿಂಗದೇಹದ ಸಂಪರ್ಕ ಇರಬೇಕು. ಲಿಂಗದೇಹದ ಸಂಪರ್ಕ ಬರಬೇಕು ಅಂತಂದ್ರೆ ಪ್ರಾಕೃತ ಶರೀರಗಳಿರ್ಬೇಕು, ಸಂಸಾರದಲ್ಲಿ ಬರಬೇಕು. ಅದೆಲ್ಲ ಇದ್ದಾಗ ಮಾತ್ರ ದೇವರ ವಿರುದ್ಧವಾಗಿ ಹೋಗಲಿಕ್ಕೆ ಅವಕಾಶಗಳು ಬರುತ್ತೆ ಒಂದೊಂದ್ಸಲ. ಆದ್ರೆ ಮಹಾಲಕ್ಷ್ಮೀ ದೇವಿಗೆ ಇದು ಯಾವುದೂ ಇಲ್ಲ ಅಂತ ಲಕ್ಷ್ಮೀ ದೇವಿಯ ಸ್ವರೂಪ ಹೇಗಿದೆ ಅದನ್ನು ರಾಜರು ಅಂತಾರೆ. ಶುಭ ವಿಭ್ರಮೆ ಭುವಿ ಮನೋರಮೆ ರಮೆ ನಿರ್ಮಮೆ ಅದೆಲ್ಲ ಬಂತು ಎರಡನೇ ವಿಲಾಸದಲ್ಲಿ. ಜಿತ ಸಮಸ್ತ ಚಿತ್ತ ಭ್ರಮೆ ಬಂತಲ್ಲ ಅಲ್ಲಿ, ಅದನ್ನೇ ನಿರ್ಣಯ ಮಾಡಿಕೊಡ್ತಾರೆ. ಅನಾದ್ಯನಂತ ಕಾಲೇಪಿ ಯಾ ಜನ್ಮ ಮರಣೋಜ್ಜಿತ ನಿತ್ಯ ಮುಕ್ತ ಚಯ ತಸ್ಮಾತ್ ತ್ಯಕ್ತ ಚಿತ್ತ ಭ್ರಮೈವ ಸ. ನಮ್ಮ ಲಕ್ಷ್ಮೀ ದೇವಿಯ ಸ್ವರೂಪ ಹೇಗಿದೆ, ಆ ತಾಯಿ ಹೇಗಿದ್ದಾಳೆ? ಅನಾದ್ಯನಂತ ಕಾಲೇಪಿ ಲಕ್ಷ್ಮೀದೇವಿ ದೇವರ ತರನೇ, ಅವಳಿಗೂ ಜನ್ಮವೂ ಇಲ್ಲ ಮರಣವೂ ಇಲ್ಲ. ತ್ರಿಕಾಲಗಳಲ್ಲಿಯೂ ಲಕ್ಷ್ಮೀದೇವಿಗೆ ಜನ್ಮ ಮರಣಗಳು ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಆ ಮಹಾತಾಯಿಗೆ ಜನ್ಮ ಇಲ್ಲ ಮರಣ ಇಲ್ಲ. ಹಾಗಾದ್ರೆ ಅವಳಿದ್ದಾಳೆ, ಹೇಗಿದ್ದಾಳೆ ಅಂದ್ರೆ ನಿತ್ಯ ಮುಕ್ತ. ಲಿಂಗದೇಹ ಇರ್ಬೇಕಲ್ಲ ಅಂತಂದ್ರೆ ಲಿಂಗದೇಹ ಇಲ್ಲ. ದೇವರಂತೆ ನಿತ್ಯ ಮುಕ್ತಳು. ಅನಾದ್ಯನಂತ ಕಾಲಗಳಿಂದಲೂ ಕೂಡ ಮಹಾಲಕ್ಷ್ಮೀ ದೇವಿ ನಿತ್ಯ ಮುಕ್ತಳು. ಪ್ರಕೃತಿಗೆ ಸಂಬಂಧ ಇಲ್ಲ, ಸತ್ವ ರಜಸ್ತಮೋ ಗುಣಗಳ ವ್ಯಾಪಾರ ಅವಳಿಗಿಲ್ಲ. ನಮ್ಮಂತೆ ಬಿದ್ದು ಹೋಗುವ ಶರೀರ ಲಕ್ಷ್ಮೀ ದೇವಿಗಿಲ್ಲ, ಅವಳು ನಿತ್ಯ ಮುಕ್ತಳು. ಆದ್ದರಿಂದಲೇ ಜನ್ಮವೂ ಇಲ್ಲ ಮರಣವೂ ಇಲ್ಲ. ಜನ್ಮ ಇಲ್ಲ ಮರಣ ಇಲ್ಲ ಅಂದ್ರೆ, ಜನ್ಮ ಅಂದ್ರೆ ದೇಹ ಬರೋದು, ಮರಣ ಅಂದ್ರೆ ದೇಹ ಹೋಗೋದು, ಅದೆರಡೂ ದೇವಿಗಿಲ್ಲ. ಹುಟ್ಟು ಸಾವು ಎರಡೂ ಇಲ್ಲ, ನಿತ್ಯ ಮುಕ್ತಳು. ಈ ಕಾರಣದಿಂದಲೇ ಅವಳಿಗೆ ಚಿತ್ತಭ್ರಮ ಅನ್ನೋದಿಲ್ಲ. ಚಿತ್ತ ಅಂದ್ರೆ ಮನಸ್ಸು, ಬುದ್ಧಿ. ಆ ಬುದ್ಧಿಯಲ್ಲಿ ಮಹಾಲಕ್ಷ್ಮೀ ದೇವಿಗೆ ವಿಕಾರ ಅನ್ನೋದೇ ಆಗಲ್ಲ. ಯಾಕೆ ವಿಕಾರ ಆಗಲ್ಲ ಅಂದ್ರೆ ಅವಳು ನಿತ್ಯ ಮುಕ್ತಳು. ಈಗ ಮುಕ್ತ ಜೀವರಿದ್ದಾರೆ, ಬ್ರಹ್ಮದೇವರೇ ಎಕ್ಸಾಂಪಲ್, ಸಂಸಾರದಲ್ಲಿದ್ರು ಆದ್ರೂ ಪರಶುಕ್ಲರೇ. ಈಗ ನಾಳೆ ಗರುಡದೇವರು ಮತ್ತೆ ಶೇಷದೇವರು ಮೋಕ್ಷಕ್ಕೆ ಹೋಗ್ತಾರೆ. ಲಿಂಗದೇಹವನ್ನ ನಾಶ ಮಾಡಿಕೊಂಡು ಮೋಕ್ಷಕ್ಕೆ ಹೋಗೋದು. ಒಂದೊಂದ್ಸಲ ನಾನೇ ದೇವರ ಭಕ್ತ, ನನಗಿಂತ ಉತ್ತಮನಾದಂತಹ ದೇವರ ಭಕ್ತ ಇಲ್ಲ ಅಂತ ವಾಯುದೇವರ ಜೀವೋತ್ತಮತ್ವ ವಿಷಯದಲ್ಲಿ ಗಲಾಟೆ ಮಾಡ್ತಾರೆ ಶೇಷದೇವರು. ಅಜ್ಞಾನ, ಅಸುರಾವೇಶ. ನಾನು ದೇವರನ್ನು ನಾನೇ ಹೊತ್ಕೊಂಡು ಹೋಗ್ತೀನಿ, ನಾನ್ ದೊಡ್ಡ ವಾಹನ ಅಂತ ಗರುಡ. ಇಡೀ ಪ್ರಪಂಚವನ್ನೇ ಹೊತ್ತುಕೊಂಡ ದೇವರನ್ನ ನಾನು ಹೊತ್ತುಕೊಂಡಿದ್ದೇನೆ ಎನ್ನುವ ಅಹಂಕಾರ ಬರುತ್ತೆ, ಅಸುರಾವೇಶ ಗರುಡ ದೇವರಿಗೆ. ಆ ತಾತ್ಕಾಲಿಕ, ಅದು ಪರ್ಮನೆಂಟ್ ಅಲ್ಲ, ಅದು ಟೆಂಪರರಿ ಅಸುರಾವೇಶ. ಭಗವಂತ ನಾಶ ಮಾಡ್ತಾನೆ ಅದನ್ನ. ಆದ್ರೆ ಸಂಸಾರ ಕಾಲದಲ್ಲಿ ಆ ಅಸುರಾವೇಶದಿಂದ ಅಜ್ಞಾನ ಬಂತಲ್ಲ, ದೇವರ ವಿರುದ್ಧವಾಗಿ ಹೋದ್ರಲ್ಲ. ಆದ್ದರಿಂದ ಭ್ರಮೆ, ಚಿತ್ತಭ್ರಮ, ಅಜ್ಞಾನ ಎಲ್ಲ ಬರಬೇಕು ಅಂದ್ರೆ ಸಂಸಾರದಲ್ಲಿ ಲಿಂಗದೇಹ ಬಂಧನ ಇರಬೇಕು. ನಮ್ಮ ತಾಯಿಗೆ ಲಿಂಗದೇಹ ಬಂಧನವೇ ಇಲ್ಲ, ಅವಳು ನಿತ್ಯ ಮುಕ್ತಳಾಗಿದ್ದಾಳೆ. ಆದ್ದರಿಂದ ಅವಳಿಗೆ ಜನ್ಮವೂ ಇಲ್ಲ ಮರಣವೂ ಇಲ್ಲ.
ಆದ್ದರಿಂದ ದೇಹ ಬರೋದು ಇಲ್ಲ, ದೇಹ ಹೋಗೋದು ಇಲ್ಲ. ಆದ್ದರಿಂದ ಅವಳಿಗೆ ಭ್ರಮೆ ಅಂತನ್ನೋದಕ್ಕೆ ಅವಕಾಶವೇ ಇಲ್ಲ. ಅಷ್ಟು ಪರಿಶುದ್ಧವಾದ ಜ್ಞಾನ. ಈಶಾದನ್ಯತ್ರ ಅನಾಲೋಚನೆ ಸದ್ಭ ವಿಷಯಿಕಂ ಜ್ಞಾನಂ ಮಹಾಲಕ್ಷ್ಮಿಯ ಅಂತ ಟೀಕಾಕೃತ್ಪಾದರು ಹೇಳುವಾಗ, ದೇವರ ವಿಷಯವೊಂದನ್ನು ಬಿಟ್ಟು ಲಕ್ಷ್ಮೀದೇವಿಗೂ ದೇವರ ವಿಷಯ 100% ಗೊತ್ತಿಲ್ಲ, ಅದು ಖಂಡಿತ. ಅವ ಅನಂತ ಗುಣ ಪರಿಪೂರ್ಣನಾದ್ದರಿಂದ ದೇವರನ್ನ ಪೂರ್ಣವಾಗಿ ತಿಳ್ಕೊಳ್ಳಲು ಲಕ್ಷ್ಮಿಗೂ ಆಗಿಲ್ಲ. ಆದರೆ ದೇವರ ವಿಷಯ ಬಿಟ್ಟು ಮಿಕ್ಕ ಎಲ್ಲ ಪ್ರಪಂಚದ ವಿಷಯದಲ್ಲಿ ಥಿಂಕು ಮಾಡಲ್ವಂತೆ, ಅನಾಲೋಚನೆ, ಆಲೋಚನೆಯೇ ಮಾಡದೆ ಎಲ್ಲ ವಿಷಯಗಳ ಜ್ಞಾನ ಒಳಗಾಗುತ್ತೆ. ಅದು ಮಹಾಲಕ್ಷ್ಮೀ ದೇವಿಯ ಜ್ಞಾನದ ವೈಭವ. ಅಂತ ದೇವಿಗೆ ಚಿತ್ತಭ್ರಮ ಅಂತನ್ನೋದು ಇಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ಅರ್ಥ ಆಗುತ್ತೆ ಆಚಾರ್ಯ, ಅರ್ಥ ಆಗುತ್ತೆ. ಹಾ ಸರಿ. ಆ ಲಕ್ಷ್ಮಿ ಹೇಗಿದ್ದಾಳೆ ಅಂತಾರೆ, ಯಾ ಬ್ರಹ್ಮಣೋದ್ಯ ಜನನೀ ಯಾ ಪೂರ್ವ ಬ್ರಹ್ಮ ಕಲ್ಪಗ ಲಯೇಪ್ಯಲೀನಾ ಯಾ ದೇವಿ ಬ್ರಹ್ಮಣ ಸಾ ದಿನೇ ದಿನೇ ಕಥಂ ಜನ್ಮವತಿ ಕೂರ್ಮ ಇವ ವಾರ್ಧೇರವಾತರತ್ ಇತಿ ಸರ್ವೈಶ್ಚ ವಕ್ತವ್ಯಂ ಅತಸ್ವರಮಣೋ ಯಥಾ. ಯಾರಿಗಳು? ಶುದ್ಧ ಸತ್ವಸ್ವರೂಪರು ಅಂತ ಜಗತ್ ಪ್ರಸಿದ್ಧರಾದ ಮಹಾನುಭಾವರಾದ, ಇವತ್ತು ಬ್ರಹ್ಮಾಂಡ ಸೃಷ್ಟಿಕರ್ತ ಬ್ರಹ್ಮಾಂಡ ನಿಯಾಮಕ ಅಂತ ಪ್ರಸಿದ್ಧರಾದ ರುಜು ಪುಂಗವರಾದ ಚತುರ್ಮುಖ ಬ್ರಹ್ಮದೇವರ ತಾಯಿ ಲಕ್ಷ್ಮೀದೇವಿ ಯಾರು? ಇವತ್ತು ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಸಂಕಲ್ಪದಲ್ಲಿ ಹೇಳ್ತೀವಲ್ಲ, ಈ ಬ್ರಹ್ಮದೇವರು ಅಂತ. ಈ ಬ್ರಹ್ಮದೇವರ ತಾಯಿ, ಬರೀ ಈ ಬ್ರಹ್ಮದೇವರ ತಾಯಿ ಅಲ್ಲ, ಪ್ರೀವಿಯಸ್ ಪೂರ್ವ ಕಲ್ಪದಲ್ಲಿದ್ದ ಬ್ರಹ್ಮದೇವರಿಗೂ ಅವಳೇ ತಾಯಿ, ಫ್ಯೂಚರ್ ನಲ್ಲಿ ಬರತಕ್ಕಂತಹ ಬ್ರಹ್ಮದೇವರಿಗೂ ಅವಳೇ ತಾಯಿ, ಇನ್ನು ಅನಂತ ಕಾಲಗಳಲ್ಲಿ ಅನಂತ ಬ್ರಹ್ಮಾಂಡಗಳಲ್ಲಿ ಬರುವಂತಹ ಎಲ್ಲ ಬ್ರಹ್ಮದೇವರಿಗೂ ಅವಳೇ ತಾಯಿ. ಪ್ರತಿಯೊಂದು ಬ್ರಹ್ಮಕಲ್ಪದಲ್ಲಿಯೂ ಬ್ರಹ್ಮರು ಚೇಂಜ್ ಆಗ್ತಾ ಇರ್ತಾರೆ, ಲಕ್ಷ್ಮಿ ಚೇಂಜ್ ಆಗೋದಿಲ್ಲ, ನಿತ್ಯಳವಳು. ದೇವರೊಬ್ಬ ಇರ್ತಾನೆ, ದೇವರೊಬ್ಬ ಇರ್ಲಿ, ಲಕ್ಷ್ಮೀ ದೇವಿ ಚೇಂಜ್ ಆಗ್ತಾ ಇರ್ಲಿ. ಒಂದು ಕಲ್ಪಕ್ಕೆ ಬೇರೊಬ್ಬ ಲಕ್ಷ್ಮೀ ದೇವಿ, ಇನ್ನೊಂದು ಕಲ್ಪಕ್ಕೆ ಇನ್ಯಾರೋ ಲಕ್ಷ್ಮೀ ದೇವಿ ಅಂತ ಇಲ್ಲ. ಯಾ ಬ್ರಹ್ಮಣೋದ್ಯ ಜನನೀ ಯಾ ಪೂರ್ವ ಬ್ರಹ್ಮಕಲ್ಪಗ, ಪ್ರತಿಯೊಂದು ಬ್ರಹ್ಮಕಲ್ಪದಲ್ಲಿಯೂ ಕೂಡ ಇವಳೇ ಇರ್ತಾಳೆ. ಹಿಂದಿನ ಬ್ರಹ್ಮಕಲ್ಪದಲ್ಲಿಯೂ ಇವಳೇ, ಮುಂದಿನ ಬ್ರಹ್ಮಕಲ್ಪದಲ್ಲಿಯೂ ಇವಳೇ, ಈ ಬ್ರಹ್ಮಕಲ್ಪದಲ್ಲಿಯೂ ಬ್ರಹ್ಮದೇವರಿಗೆ ತಾಯಿಯಾದವಳು ಇವಳೇ. ದಿನ ಪ್ರಳಯ ಅಂತ ಬರುತ್ತೆ. ಚತುರ್ಮುಖ ಬ್ರಹ್ಮದೇವರ ಒಂದು ದಿನ ಮುಗೀತು ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳು 1,000 ಬಾರಿ ಟರ್ನ್ ಆದ್ರೆ, ರೌಂಡ್ ಅಪ್ ಆದ್ರೆ ಅದನ್ನ ಬ್ರಹ್ಮದೇವರ ಒಂದು ಹಗಲು. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಯತೆ ಅಂತ ಶಾಸ್ತ್ರ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳು ಒಂದು ಸಲ ತಿರುಗಿದ್ರೆ ಅದನ್ನ ಮಹಾಯುಗ ಅಂತ ಕರೀತಾರೆ. ಆ ತರ ಮಹಾಯುಗಗಳು 1,000 ಬಾರಿ ಆದ್ರೆ ಬ್ರಹ್ಮದೇವರಿಗೆ 12 hours. ಆ ತರ 1,000 ಬಾರಿ ಆದ್ರೆ ಬ್ರಹ್ಮದೇವರಿಗೆ ರಾತ್ರಿ. ಇನ್ನು 24 ಗಂಟೆ 24 hours ಆಗ್ಬೇಕಲ್ಲ ಒನ್ ಡೇ. ಹಾಗೆ ಬ್ರಹ್ಮದೇವರ ಹಗಲು ಮುಗಿದ ಮೇಲೆ ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವ 4 ಯುಗಗಳು 1,000 ಸಲ ತಿರುಗಿದ ಮೇಲೆ ಬ್ರಹ್ಮದೇವರ ರಾತ್ರಿ ಅಂತ ಬರುತ್ತೆ. ಬ್ರಹ್ಮದೇವರ ರಾತ್ರಿ ಅಂತ ಬಂದಾಗ ದಿನ ಪ್ರಳಯ ಅಂತ ಕರೀತಾರೆ. ಅವಾಗ ಲಯ, ಮಹಾಪ್ರಳಯ ಅಲ್ಲ, ದಿನ ಪ್ರಳಯ ಆಗತ್ತೆ, ನಾಶ ಆಗತ್ತವಾಗೆಲ್ಲ. ಸಮಗ್ರ ಬ್ರಹ್ಮಾಂಡ ನಾಶ ಆಗೋದಿಲ್ಲ, 3 ಲೋಕಗಳು ನಾಶ ಆಗತ್ತೆ. ಆ ದಿನ ಪ್ರಳಯದಲ್ಲಿಯೂ ಮಹಾಲಕ್ಷ್ಮೀ ದೇವಿಗೆ ನಾಶ ಇಲ್ಲ. ಲಯೇಪ್ಯಲೀನ,
ಚತುರ್ಮುಖ ಬ್ರಹ್ಮದೇವರ ಪ್ರತಿದಿನ ಪ್ರಳಯಗಳಲ್ಲಿ ಆ ತರ ಬ್ರಹ್ಮದೇವರಿಗೆ ಎಷ್ಟು ದಿನಗಳು ಬರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ ನೀವೇ. ಅವರ ಆಯಸ್ಸು 31,104 ಕೋಟಿ ವರ್ಷ ಬ್ರಹ್ಮದೇವರ ಆಯಸ್ಸು. ಅದರಲ್ಲಿ ಎಷ್ಟು ದಿನ ಬರುತ್ತೆ? ಅಷ್ಟು ದಿನ ಪ್ರಳಯಗಳಾಗತ್ತೆ. ಆ ಎಲ್ಲ ದಿನ ಪ್ರಳಯಗಳ ಕಾಲದಲ್ಲೂ ಮಹಾಲಕ್ಷ್ಮೀ ದೇವಿಗೆ ಲಯ ಅನ್ನೋದು ಇಲ್ಲ. ಮತ್ ಲಕ್ಷ್ಮಿ ಏನಾಗ್ತಾಳೆ ಲಯ ಇಲ್ಲ ಅಂದಾಗ? ನೆಕ್ಸ್ಟ್ ಶ್ಲೋಕದ ಹೇಳ್ತಾರೆ ರಾಜರು, ಲಯ ಇಲ್ಲ ಅವಳಿಗೆ, ಸಾವಿಲ್ಲ. ಸಾವೇ ಇಲ್ಲ ಅಂದ್ಮೇಲೆ ಹುಟ್ಟೆಲ್ಲಿಂದ? ಸತ್ರೆ ತಾನೇ ಹುಟ್ಟೋದು. ನಾನಿದ್ದೀನಿ ಮತ್ತೊಮ್ಮೆ ಹುಟ್ಟುಬಿಟ್ಟೆ ನಾನು ಅಂದ್ರೆ ಆಗುತ್ತಾ? ಹುಟ್ಟಬೇಕು ಅಂದ್ರೆ ವಿ ಮಸ್ಟ್ ಡೈ, ಒನ್ ಶುಡ್ ಬಿ ಡೈ. ಒಬ್ಬ ಸತ್ರೆ, ಒಬ್ಬಳು ಸತ್ರೆ ಇನ್ನೊಂದು ಜನ್ಮ ಅಂತ ಬರುತ್ತೆ. ಹುಟ್ಟೋದು ಅಂತ ಅವಾಗ ಸತ್ತ ಮೇಲೆ ಹುಟ್ಟು. ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಬ್ರಹ್ಮದೇವರ ದಿನಪ್ರಳಯ ಕಾಲದಲ್ಲೂ ಬದುಕಿರುವಂತಹ ದೇವಿಗೆ ಜನ್ಮ ಇದೆಯಾ? ಹುಟ್ಟುತ್ತಾಳ? ಲಕ್ಷ್ಮೀ ಪ್ರಾದುರ್ಭಾವ ಅಂತ ಹೇಳ್ತೀವಲ್ಲ ನಾವು. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಅಂತ ಇವರೇ ಸರಸಭಾರತಿ ವಿಲಾಸವನ್ನ ಬರೆದ ವಾದಿರಾಜ ಸ್ವಾಮಿಗಳೇ ಹೇಳಿದ್ದು. ಅಷ್ಟಮ ಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಬರುವ ಕಥೆ. ದೇವದೈತ್ಯರೆಲ್ಲ ಸೇರಿ ನಾರಾಯಣನ ಅನುಗ್ರಹದಿಂದ ಸಮುದ್ರ ಮಥನವನ್ನ ಮಾಡುವಾಗ ಒಂದೊಂದೇ ಪದಾರ್ಥಗಳ ಮೇಲೆ ಬಂತು. ಹಾಗೆ ಹುಟ್ಟಿ ಬಂದವಳು ಮಹಾಲಕ್ಷ್ಮಿ. ಲಕ್ಷ್ಮೀ ದೇವಿಗೆ ಜನ್ಮವನ್ನು ಹೇಳಿದ್ದಾರಲ್ಲ ಅಂತ ಯಾರಾದ್ರೂ ಪೂರ್ವ ಪಕ್ಷ ಮಾಡಿಕೊಂಡ್ರೆ ವಾದಿರಾಜರಂತಾರೆ ಅದೇ ಸಮುದ್ರ ಮಥನ ಕಾಲ ಕೂರ್ಮಾನೂ ಬಂದ. ಅದೇ ಕ್ಷೀರಸಾಗರದಲ್ಲೇ ಲಕ್ಷ್ಮೀ ದೇವಿ ಯಾವ ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದಳು ಅಂತ ನೀವು ಹೇಳ್ತೀರೋ ಅದೇ ಕ್ಷೀರಸಾಗರದಲ್ಲೇ ಕೂರ್ಮ ರೂಪದಿಂದ ಭಗವಂತ ಬಂದ. ಕೂರ್ಮ ಹುಟ್ಟಿದ ಅಂತ ನೀವ್ ಯಾರಾದ್ರೂ ಹೇಳ್ತೀರಾ? ಹಿಂಗ್ ಹೇಳಕ್ಕಾಗತ್ತಾಚಾರ್ಯ? ಕೂರ್ಮ ರೂಪದಿಂದ ಭಗವಂತ ಹುಟ್ಟಿದ ಅಂತ ಹೇಳಕ್ಕಾಗಲ್ಲ. ಕೂರ್ಮ ರೂಪದಿಂದ ಭಗವಂತ ಅವತಾರ ಮಾಡದ ಅಂತ ಹೇಗ್ ಹೇಳ್ತೀರೋ ಅದೇ ರೀತಿಯಲ್ಲೇ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಅವತಾರ ಮಾಡಿದಳು. ಲಕ್ಷ್ಮಿಗೆ ಜನ್ಮ ಇಲ್ಲ. ಜನ್ಮ ಬರಬೇಕು ಅಂದ್ರೆ ಸಾಯ್ಬೇಕು. ಪ್ರತಿಯೊಂದು ಬ್ರಹ್ಮಕಲ್ಪದಲ್ಲಿ ಬರುವ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡೋಳೆ ಇವಳು. ಬ್ರಹ್ಮದೇವರ ತಾಯಿನೇ ಇವಳು ಅಂದ ಮೇಲೆ ಇವಳಿಗೆ ಮರಣ ಎಲ್ಲಿಂದ? ಬ್ರಹ್ಮಕಲ್ಪದಲ್ಲಿಯೂ ಇವಳು ಇರ್ತಾಳೆ ಅಂದ ಮೇಲೆ ಇವಳಿಗೆ ಮರಣ ಎಲ್ಲಿಂದ? ಮರಣವೇ ಇಲ್ಲ ಅಂದಮೇಲೆ ಹುಟ್ಟೋದೆಲ್ಲಿಂದ? ಹಾಗಾದ್ರೆ ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದಳು ರಮಾದೇವಿ ಅಂದ್ರೆ ಕೂರ್ಮ ರೂಪದಿಂದ ಭಗವಂತ ಅವತಾರ ಮಾಡಿದ ಹಾಗೆ ಲಕ್ಷ್ಮಿಯೂ ಕೂಡ ಅವತಾರ ಮಾಡಿದಳು. ಸ್ವರಮಣನಾದ ನಾರಾಯಣ ಕೂರ್ಮ ರೂಪದಿಂದ ಅವತಾರ ಹೇಗೆ ಮಾಡಿದನೋ ಹಾಗೇ ಲಕ್ಷ್ಮೀ ರೂಪದಿಂದ ಅವಳು ಅವತಾರ ಮಾಡಿದಳು ಅಂತ ನಾವು ಹೇಳ್ಬೇಕು. ಅದು ಅವತಾರ. ಜನ್ಮವೆಂಬುದು ಅವತಾರ. ಇದೇ ವಾದಿರಾಜರ ಮಾತು. ಲಕ್ಷ್ಮೀನಾರಾಯಣರಿಗೆ ಜನ್ಮ ಅಂದ್ರೆ ಏನು? ಅವತಾರ. ಆದ್ದರಿಂದ ಅಜ್ಞಾನಕ್ಕೆ ಅವಕಾಶವೇ ಇಲ್ಲ. ನಿತ್ಯ ಮುಕ್ತಸ್ತಥಾ ನಿತ್ಯ ಮುಕ್ತಾಶ್ರೀಶ್ಚ ಸಧರ್ಮಿಣಿ ಯದಿ ಮುಕ್ತೇಪಿ ದೋಷೋಸ್ತಿ ಮುಕ್ತ್ಯರ್ಥಂ ಪ್ರಯತೆ ತಕಃ. ನಾರಾಯಣ ನಿತ್ಯ ಮುಕ್ತ. ಲಕ್ಷ್ಮೀದೇವಿ ಯಾರನ್ನ ತನ್ನ ಗಂಡ ಅಂತ ಹೇಳ್ತಾಳೋ, ನನ್ನ ಸ್ವಾಮಿ ಸರ್ವೋತ್ತಮ ಅಂತ ಲಕ್ಷ್ಮಿ ಯಾವ ದೇವರನ್ನ ಸ್ತೋತ್ರ ಮಾಡ್ತಾಳೆ ಆ ದೇವದೇವನಾದ ಶ್ರೀಹರಿ ಅವನು ಯಾರು? ನಿತ್ಯ ಮುಕ್ತ. ನಾರಾಯಣ ನಿತ್ಯ ಮುಕ್ತ. ನಿತ್ಯ ಮುಕ್ತ ಅಂದ್ರೇನು? ಅನಾದ್ಯನಂತ ಕಾಲಗಳಲ್ಲಿಯೂ ಕೂಡ ಬಿದ್ದು ಹೋಗುವಂತಹ ಬೆಳೆಯುವಂತಹ ದೇಹ ಇಲ್ಲ, ಲಿಂಗ ದೇಹ ಇಲ್ಲ, ಅಜ್ಞಾನದ ಆವರಣಗಳಿಲ್ಲ, ಪ್ರಕೃತಿಯ ಬಂಧನ ಇಲ್ಲ.
ಶುದ್ಧ ಸ್ವರೂಪ, ಅಪ್ರಾಕೃತ ಸ್ವರೂಪ, ನಿತ್ಯ ಮುಕ್ತ ಅಂತ ನಾವು ನಾರಾಯಣನನ್ನ ಹೇಗೆ ಸ್ತೋತ್ರ ಮಾಡ್ತೀವೋ ಅದೇ ರೀತಿಯಲ್ಲೇ ಅವನ ಹೆಂಡತಿ ಸಹಧರ್ಮಿಣಿ ಸಧರ್ಮಿಣಿ ದೇವರಂತೇ ಇದ್ದಾಳೆ. ದೇವರು ಹೇಗೆ ನಿತ್ಯ ಮುಕ್ತನಾಗಿದ್ದಾನೋ ಈ ನಮ್ಮ ತಾಯಿಯೂ ಕೂಡ ನಿತ್ಯ ಮುಕ್ತಳೇ ಆಗಿದ್ದಾಳೆ. ಏನು ಮುಕ್ತಿ ಅಂದ್ರೇನು? ನಿತ್ಯ ಮುಕ್ತಿ ಆ ಕಡೆ ಹೋಗ್ಲಿ, ಮೊದಲು ಮುಕ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಆಗಬೇಕಲ್ಲ ನಮಗೆ. ಏನು ಮುಕ್ತಿ ಅಂದ್ರೇನು? ಮುಕ್ತಿ ಅಂದ್ರೆ ಏನು ಗೊತ್ತಾ? ದೋಷವಿಲ್ಲದೆ ಇರುವಂತಹ ಒಂದು ಸ್ಟೇಟ್, ಅವಸ್ಥೆ. ಸಂಸಾರ ಅಂದ್ರೆ ಏನ್ ಗೊತ್ತಾ? ದೋಷ, ಅಜ್ಞಾನ, ದುಃಖ, ದುಃಖವನ್ನೇ ಸುಖ ಅಂತ ಭ್ರಮಿಸುವಂತಹ ಒಂದು ಸ್ಥಿತಿ, ಅದು ಸಂಸಾರ ಅವಸ್ಥೆ. ಹೇಗೆ ಉಪ್ಪಿನಕಾಯಿ, ತೊಕ್ಕು, ಉಪ್ಪಿನಕಾಯಿ ಅದೆಲ್ಲ ಖಾರ ಇದ್ರೂ ಕೂಡ ಬೆವರು ಬರ್ತಾ ಇರುತ್ತೆ ಮೈಯಿಂದ, ಮೂಗಿಂದ, ಬಾಯಿಂದ, ಕಣ್ಣಿಂದ ನೀರು ಸುರಿತಾ ಇರುತ್ತೆ. ಹಾಗಿದ್ರು ಕೂಡ ಚೆನ್ನಾಗಿದೆ ಅಂತ ಖಾರ ತಿಂತೀವಲ್ಲ, ಅದು ಸಂಸಾರ. ದುಃಖ ಆಗ್ತಾ ಇದೆ, ಆ ದುಃಖದಲ್ಲೇ ಏನೋ ಒಂದು ಸುಖ, ಅದೇ ಅಜ್ಞಾನ. ಅಜ್ಞಾನದಿಂದ ಬರುವ ವ್ಯವಸ್ಥೆಗಳದೆಲ್ಲ. ಆದ್ದರಿಂದ ಸಂಸಾರ ಅಂದ್ರೆ ಏನು? ದೋಷದಿಂದ ಕೂಡಿದ ಅವಸ್ಥೆ. ಮುಕ್ತಿ ಅಂದ್ರೇನು? ದೋಷವೇ ಇಲ್ಲದ ಅವಸ್ಥೆ. ನಿತ್ಯ ಮುಕ್ತಿ ಅಂದ್ರೇನು? ಅನಾದಿ ಅನಂತ ಕಾಲಗಳಲ್ಲಿಯೂ ದೋಷವೇ ಇಲ್ಲದ ಅವಸ್ಥೆ. ಇವಾಗ ನನಗೆ ನಿಮಗೆ ನಾಳೆ ಮೋಕ್ಷಕ್ಕೆ ಹೋದ್ರೆ ನಾವು ದೋಷ ದೂರರೇ ಆಗ್ತೀವಿ. ಆದ್ರೆ ಅನಾದಿ ಅನಂತ ಕಾಲಗಳಿಂದ ನಾವು ದೋಷ ದೂರರಲ್ಲ. ಯಾಕೆ? ನಮಗೆ ಸಂಸಾರ ಅವಸ್ಥೆ ಇತ್ತು. ರೀಕ್ಯಾಪ್ ಮಾಡ್ಕೋ ಅಂತಾರೆ ದೇವರು. ನಿನ್ನ ಪ್ರೀವಿಯಸ್ ಜನ್ಮಗಳನ್ನ ನೋಡು, ಮೋಕ್ಷಕ್ಕೆ ಬರುವ ಮೊದಲು ನೀನ್ ಹೇಗಿದ್ದೆ ನೋಡು. ಒಂದು ಉಪ್ಪಿನಕಾಯಿ ತಿನ್ಬೇಕು ಅಂತ ಊರೆಲ್ಲ ಓಡಾಡ್ಬಿಟ್ಟೆ. ಒಂದು ಮನೆ ಕಟ್ಟಕ್ಕೆ ಎಷ್ಟು ಒದ್ದಾಡಿದೆ ನೋಡು. ದೇವರಂತಾರೆ ಒಂದು ಊಟ ಮಾಡಕ್ಕೆ, ಒಂದು ಮದುವೆ ಆಗಕ್ಕೆ ಅಯ್ಯೋ 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 ಅಂತ ಇದ್ದೆ. ದೋಷ ಅವಸ್ಥೆ ಅಲ್ವಾ? ದುಃಖದ ಅವಸ್ಥೆ ಅಲ್ವಾ ಅದೆಲ್ಲ? ಅದೆಲ್ಲ ದಾಟಿ ತತ್ವಜ್ಞಾನ ಪಡೆದು ಗುರುಗಳ ಉಪದೇಶದಿಂದ ಮೋಕ್ಷಕ್ಕೆ ಹೋಗಿದೀವಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಲಿಂಗದೇಹ ಪ್ರಕೃತಿಯ ಸಂಬಂಧ ಅನ್ನೋದು ನಾಶ ಆದ್ಮೇಲೆ ನಮಗೆ ದೋಷ ಹೋಗೋದು. ಅವಾಗ ನಾವು ದೋಷ ಮುಕ್ತರು, ದೋಷ ದೂರರು, ಸುಖರೂಪಿಗಳು ಅಂತ ಆಗ್ತೀವಿ. ಆದ್ರೆ ನಮ್ಮ ಲಕ್ಷ್ಮೀದೇವಿ ಹಾಗಲ್ಲ. ನಿತ್ಯ ಮುಕ್ತಳು, ಮುಕ್ತಳು, ದೋಷಗಳಿಂದ ಮುಕ್ತಳು, ದುಃಖಗಳಿಂದ ಮುಕ್ತಳು, ಪ್ರಕೃತಿಯ ಬಂಧನದಿಂದ ಮುಕ್ತಳು. ಯಾವಾಗಿಂದ ಅಂದ್ರೆ ಅನಾದಿ ಅನಂತ ಕಾಲಗಳಿಂದಲೂ ಲಕ್ಷ್ಮೀದೇವಿ ದೋಷ, ದುಃಖ, ಪ್ರಕೃತಿ ಬಂಧನ ಇತ್ಯಾದಿಗಳಿಂದ ಮುಕ್ತಳಾಗಿದ್ದಾಳೆ. ನಿತ್ಯ ಮುಕ್ತ ಅಂದ್ರೆ ಗೊತ್ತಾಯ್ತು, ಮುಕ್ತಿ ಅಂದ್ರೆ ಗೊತ್ತಾಯ್ತು. ಮೋಕ್ಷದಲ್ಲೇ ದೋಷ ಇದ್ದು ಬಿಟ್ಟಿದ್ದಿದ್ರೆ ನೀವೇನಾದ್ರೂ ಮಹಾಲಕ್ಷ್ಮಿಯಲ್ಲಿ ದೋಷ ಇದೆ ಅಂತ ನೀವೇನಾದ್ರೂ ಹೇಳಕ್ ಹೊರಟ್ರೆ, ಪೂರ್ವ ಪಕ್ಷಿಗಳಿಗೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಅಲ್ರಯ್ಯ ನೀವೇನಾದ್ರೂ ಅಂತಹ ಮಹಾಲಕ್ಷ್ಮೀ ದೇವಿಯಲ್ಲೂ ದೋಷ ಹುಡುಕಬೇಕು ಅಂತ ನೀವೇನಾದ್ರೂ ಟ್ರೈ ಮಾಡಿದ್ರೆ ಮೋಕ್ಷದಲ್ಲೂ ದೋಷ ಇದೆ ಅಂತ ಆಗುತ್ತೆ. ಯಾಕೆ? ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿ ದೇವಿಯಲ್ಲೇ ದೋಷ ಇದೆ ಅಂದ್ಮೇಲೆ ನಾವ್ ಯಾಕ್ರಿ ಮೋಕ್ಷಕ್ಕೆ ಒದ್ದಾಡ್ಬೇಕು? ಸಂಸಾರದಲ್ಲೂ ದೋಷ, ಮೋಕ್ಷದಲ್ಲೂ ದೋಷ ಅಂತಂದ್ಮೇಲೆ ಆ ದೋಷ ಏನೋ ಸಂಸಾರದಲ್ಲೇ ದೋಸೆ ಮಾಡ್ಕೊಂಡು ತಿನ್ಬಿಟ್ರೆ ಆಗೋಗುತ್ತಲ್ಲ ಅಂತ ಕೂತ್ಕೊಂಡ್ಬಿಡ್ಬೋದು ನಾವು ಆರಾಮಾಗಿ. ಮೋಕ್ಷದಲ್ಲೂ ದೋಷ, ದುಃಖ ಎಲ್ಲ ಅಜ್ಞಾನ ಇರೋದಾದ್ರೆ ಅಂತಹ ಮೋಕ್ಷಕ್ಕೆ ಯಾಕೆ ಒದ್ದಾಡ್ಬೇಕು? ಉಪವಾಸ, ವನವಾಸ, ವ್ರತ, ಕಥೆ, ಪುರಾಣ, ಪ್ರವಚನ, ಪಾಠ ಅಂತ ಯಾಕೆ ಕೇಳ್ಬೇಕು ನಾವು? ಮೋಕ್ಷಕ್ಕಾಗಿ ಸಾಧನೆ ಮಾಡೋದು ಯಾಕೆ ನಾವೆಲ್ಲ? ಮೋಕ್ಷಕ್ಕಾಗಿ ಪ್ರಯತ್ನ ಪಡೋದು ಯಾಕೆ ನಾವೆಲ್ಲ? ಒದ್ದಾಡೋದು ಯಾಕೆ? ಜ್ಞಾನ ಬರ್ಬೇಕು, ಜ್ಞಾನ ಬರ್ಬೇಕು ಅಂತ, ದೋಷ ಹೋಗ್ಲಿ ಅಂತ, ನಮ್ಮಲ್ಲಿರುವ ದೋಷಗಳು ದೂರ ಆಗ್ಲಿ ಅಂತ ಒದ್ದಾಡೋದ್ ತಾನೆ ನಾವೆಲ್ಲ. ಅಲ್ಲೂ ಇದೆ ಆಟ ಆದ್ರೆ, ಅಲ್ಲೂ ಮೋಕ್ಷ ದುಃಖವೇ ಇದ್ರೆ, ದೋಷನೇ ಇದ್ರೆ ಅಂತ ಮೋಕ್ಷಕ್ಕೆ ಯಾರು ಒದ್ದಾಡ್ತಾರೆ? ಆದ್ದರಿಂದ ಮುಕ್ತಿಯಲ್ಲೇ ದೋಷ ಇಲ್ಲ ಅಂದ್ಮೇಲೆ ಅಂತಹ ಮುಕ್ತಿ ಕೊಡುವ ದೇವನ ಹೆಂಡತಿಯಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಯಾವ ದೋಷ ಇದೆ? ಆದ್ದರಿಂದ ಮಹಾಲಕ್ಷ್ಮೀ ದೇವಿಯಲ್ಲಿ ದೋಷ ಇಲ್ಲ.
ಸರಿ, ಲಕ್ಷ್ಮಿಗೆ ದೋಷ ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಪ್ರಳಯ ಕಾಲದಲ್ಲಿ ಅವಳು ಏನ್ ಮಾಡ್ತಾಳೆ? ಬ್ರಹ್ಮದೇವರ ದಿನಕಲ್ಪ ಪ್ರಳಯ ಅಂತ ಬಂತಲ್ಲ, ಬ್ರಹ್ಮದೇವರ ಲಯೇಪ್ಯಲೀನಾಯ ನಿತ್ಯಂ ಅಂತ ವಾದಿರಾಜರಂದ್ರಲ್ಲ, ಇಲ್ಲಿ ಪ್ರಳಯ ಕಾಲದಲ್ಲಿಯೂ ಚತುರ್ಮುಖ ಬ್ರಹ್ಮದೇವರ ಎವ್ವೆರಿ ದಿನಕಲ್ಪದ ಪ್ರಳಯದಲ್ಲಿಯೂ ಕೂಡ ಲಕ್ಷ್ಮಿಗೆ ಲಯ ಇಲ್ಲ ಅಂದ್ರಲ್ಲ. ಅವಳು ಏನ್ ಮಾಡ್ತಾಳೆ? ದೇವ್ರು ಏನ್ ಮಾಡ್ತಾನೋ ಇವಳು ಅದೇ ಮಾಡ್ತಾಳೆ. ದೇವ್ರು ಏನ್ ಮಾಡ್ತಾನೆ? ಯೋಗ ನಿದ್ರೆ ಮಾಡ್ತಾನೆ. ಇವಳು ಏನ್ ಮಾಡ್ತಾಳೆ? ಯೋಗ ನಿದ್ರೆ ಮಾಡ್ತಾಳೆ. ನಿತ್ಯ ಮುಕ್ತ ತುಯಾ ಲಕ್ಷ್ಮೀ ನಿತ್ಯಂ ದೋಷೋಜ್ಜಿತೈವ ಸಾ ಲಯೇಪಿ ಹರಿಣಾ ಸಾರ್ಧಂ ಯಾಶೇತೆ ಪ್ರಲಯಾಂಬುನಿ. ನಿತ್ಯ ಮುಕ್ತ ಗೊತ್ತಾಯ್ತು. ನಿತ್ಯ ಮುಕ್ತ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು ನಮಗೆ. ಅನಾದಿ ಅನಂತ ಕಾಲಗಳವರೆಗೂ ಕೂಡ ದೋಷವೇ ಇಲ್ಲದ ಒಂದು ಅವಸ್ಥೆ ನಿತ್ಯ ಮುಕ್ತತ್ವ. ಅಂತಹ ನಿತ್ಯ ಮುಕ್ತಳು ದೋಷ ದೂರಳು ಆದ ಮಹಾಲಕ್ಷ್ಮೀ ದೇವಿ ಪ್ರಳಯ ಕಾಲದಲ್ಲಿ ದೇವರ ಜೊತೆಯಲ್ಲಿ ಪ್ರಳಯದ ನೀರಿನಲ್ಲಿ ಮಲಗಿ ಬಿಡ್ತಾಳೆ. ಯಾ ಶೇತೆ ಹರಿಣ ಸಾರ್ಧಂ ಪ್ರಲಯಾಂಬುನಿ. ಇಡೀ ಪ್ರಪಂಚವನ್ನ ನೀರು ಮುಳುಗಿಸಿ ಬಿಡುತ್ತಲ್ಲ, ಆ ನೀರಲ್ಲಿ ದೇವರು ಮಲಗಿ ಬಿಡ್ತಾನಲ್ಲ, ಆ ದೇವರ ಪಕ್ಕದಲ್ಲಿ ಹರಿಣ ಸಾರ್ಧಂ ಅಂತಾರೆ, ದೇವರ ಜೊತೆಯಲ್ಲಿ, ದೇವರ ಜೊತೆಯಲ್ಲೇ ಆನಂದವಾಗಿ ಯೋಗ ನಿದ್ರೆಯಲ್ಲಿ ಮಲಗಿ ಬಿಡ್ತಾಳೆ ಲಕ್ಷ್ಮೀದೇವಿ. ಅಂತಹ ದೇವಿಗೆ ದೋಷ ಹೇಳಕ್ಕಾಗತ್ತೇನ್ರಿ ನಾವೇನಾದ್ರೂ? ನಿತ್ಯ ಮುಕ್ತಳಾಗಿದ್ದಾಳೆ, ದೋಷ ದೂರಳಾಗಿದ್ದಾಳೆ. ಪ್ರಳಯ ಕಾಲದಲ್ಲೂ ನಾಶ ಹೊಂದದೆ ದೇವರ ಪಕ್ಕದಲ್ಲೇ ದೇವರ ಜೊತೆಯಲ್ಲೇ ದೇವರನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗುವಂತಹ ಆ ಮಹಾಲಕ್ಷ್ಮಿ ನಮ್ಮ ತಾಯಿಗೆ ದೋಷ ಹೇಳಕ್ಕಾಗತ್ತಾ? ಸರಿ, ಲಕ್ಷ್ಮಿಗಿರ್ಬೇಕಾದಂತಹ ದೋಷಗಳು ಯಾವ್ಯಾವು? ಏನ್ ದೋಷ? ನಾನು ನನ್ನ ಗಂಡ ಇಬ್ರು ಒಂದೇ ವಯಸ್ಸು, ಯುವಾನವು ಸತತಂ ಯುವಯೋಹೋ ನ ವಯೋಧಿಕ ಅಂತ ವಾದಿರಾಜರದ್ದೇ ಮಾತು. ಲಕ್ಷ್ಮಿಗೆ ಎಷ್ಟು ವರ್ಷವೋ ನಾರಾಯಣಂಗೂ ಅಷ್ಟೇ ವರ್ಷ. ಗಂಡನಿಗಿಂತ ಹೆಂಡತಿ ಸ್ವಲ್ಪ ಚಿಕ್ಕವಳಾಗಿರ್ಬೇಕು ಅನ್ನೋ ನಿಯಮ ಲಕ್ಷ್ಮೀ ನಾರಾಯಣರಿಗಿಲ್ಲ. ಯಾಕೆ ಅಂತಂದ್ರೆ ಅವರು ಒಟ್ಟಿಗೆ ಇದ್ದಾರೆ. ಸಮನ ಅಂತ ನೆಕ್ಸ್ಟ್ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಸಮನ ಅಂತ ಅವಳ ಹೆಸರು. ದೇಶ ಕಾಲಗಳಲ್ಲಿ ಭಗವಂತನಿಗೆ ಸಮಾನಳಾಗಿ ಭಗವಂತನ ಜೊತೆಯಲ್ಲೇ ಇರ್ತಾಳೆ. ಆದ್ದರಿಂದ ಅವಳಿಗೆ ಸಮನಾಖಿಲ ಮಾತಸ್ತ್ವ ವಾದಿರಾಜರದ್ದೇ ಮಾತು. ಆದ್ದರಿಂದ ಸುಮ್ನೆ ಕೂತ್ಕೊಳ್ಳೋ, ಅವಳು ನಾರಾಯಣಂಗೆ ಹೇಳ್ಬೋದು, ಸುಮ್ನೆ ಕೂತ್ಕೊಳ್ಳಯ್ಯ, ನಿನಗೆಷ್ಟು ವರ್ಷವೋ ನನಗೂ ಅಷ್ಟೇ ವರ್ಷ, ನೀನೇನ್ ನನ್ ಕಂಟ್ರೋಲ್ ಮಾಡೋದು? ಅಂದ್ರೆ ದೇವರ ವಿರುದ್ಧವಾಗಿ ಹೋಗುವಂತಹ ಬುದ್ಧಿ ಲಕ್ಷ್ಮಿಗೇನಾದ್ರೂ ಬಂದುಬಿಟ್ಟಿದ್ಯಾ? ಅದೊಂದು ದೋಷ ಇರ್ಬೋದಲ್ಲ. ಇಬ್ಬರಿಗೂ ಒಂದೇ ವಯಸ್ಸಲ್ವಾ ಅಂತಂದ್ರೆ ರಾಜರಂತಾರೆ, ಹರ್ತಾಪಿ ಸರ್ವಲೋಕಸ್ಯ ಭರ್ತೈವಾಸೀದ್ಧಿಯ ಶ್ರಿಯ ಇತ್ತಂ ಮಹೋಪಕರ್ತಾರಂ ಧರ್ತಾರಂ ನಿತ್ಯಮಾತ್ಮನಃ ಕರ್ತಾರಂ ಅಘಭೇತ್ತಾರಂ ಧಿಕ್ಕರ್ತಾರಂ ವಿರೋಧಿನಾಂ ನಿತ್ಯಾನುರಕ್ತಧೀಃ ಸಾತಂ ಅದ್ಯಾಪ್ಯತ್ಯೇತಿ ನ ಕ್ವಚಿತ್. ಹರ್ತಾಪಿ ಸರ್ವಲೋಕಸ್ಯ, ಪ್ರಳಯ ಕಾಲದಲ್ಲಿ ಸಮಸ್ತ ಪ್ರಪಂಚವನ್ನ, ಇದು ಬ್ರಹ್ಮದೇವರ ದಿನಪ್ರಳಯ ಅಲ್ಲ. ದಿನಪ್ರಳಯದಲ್ಲಿ ಬ್ರಹ್ಮದೇವರು ಬದುಕಿರ್ತಾರೆ, ಆದ್ರೆ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮದೇವರು ಬದುಕಿರೋದಿಲ್ಲ. ಸಮಗ್ರ ಬ್ರಹ್ಮಾಂಡದ ಸರ್ವನಾಶವನ್ನ ಮಾಡುವ ನಾರಾಯಣ ಪಕ್ಕದಲ್ಲಿ ಇವಳನ್ನು ಇಟ್ಕೊಂಡಿರ್ತಾನೆ ಯಾವಾಗ್ಲೂ. ಭರ್ತೈವಾಸೀದ್ಧಿಯ ಶ್ರಿಯ, ಇಡೀ ಲೋಕಗಳನ್ನ ಸಂಹಾರ ಮಾಡ್ತಾನೆ ಸ್ವಾಮಿ. ಚತುರ್ಮುಖ ಬ್ರಹ್ಮದೇವರನ್ನೂ ಬಿಡಲ್ಲ. ಏನೂ ಇಲ್ಲ, ಪ್ರಪಂಚವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ತನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ ಇವಳನ್ನ. ಇವಳನ್ನ ಕಾಪಾಡ್ತಾ ಇರ್ತಾನೆ.
ಈ ಪ್ರಕಾರವಾಗಿ ಸರ್ವೋತ್ತಮ, ಸರ್ವಸ್ವತಂತ್ರ, ಸರ್ವಸ್ವಾಮಿಯಾದ ನಾರಾಯಣ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ತಾಯಿಯನ್ನ ಚೆನ್ನಾಗಿ ಕಾಪಾಡ್ತಾನಲ್ಲ ಪ್ರಳಯ ಕಾಲದಲ್ಲಿ, ಅಷ್ಟು ದೊಡ್ಡ ಉಪಕಾರವನ್ನ ಮಾಡ್ತಾನೆ ದೇವರು. ಮಹಾಲಕ್ಷ್ಮಿ ಇಚ್ಛಂ ಮಹೋಪಕರ್ತಾರು, ಎಲ್ಲರನ್ನ ನಾಶ ಮಾಡಿದ ಭಗವಂತ ಇವಳನ್ನ ತನ್ನ ಪಕ್ಕದಲ್ಲಿ ಅಪ್ಪುಕೊಂಡು ಕೂತಿರ್ತಾನೆ, ಅಷ್ಟು ಉಪಕಾರ ಮಾಡ್ತಾನೆ. ಧರ್ತಾರಂ ನಿತ್ಯಮಾತ್ಮನಃ, ಎದೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಗಟ್ಟಿಯಾಗಿ. ಶ್ರೀವತ್ಸ ಅಂತೀವಲ್ಲ, ಭಗವಂತನ ಎದೆನೆ ಇವಳಿಗೆ ಮನೆ. ದೇವರ ವಕ್ಷಸ್ಥಳವನ್ನೇ ಮನೆ, ತನ್ನ ವಕ್ಷಸ್ಥಳವನ್ನೇ ಲಕ್ಷ್ಮಿಗೆ ಮನೆ ಮಾಡಿಕೊಟ್ಟಿದ್ದಾನೆ. ಯಾವಾಗ್ಲೂ ಲಕ್ಷ್ಮಿಯನ್ನು ಧರಿಸಿದ್ದಾನೆ. ಕರ್ತಾರಂ, ಸಮಸ್ತ ಲೋಕಗಳನ್ನ ಸೃಷ್ಟಿ ಮಾಡ್ತಾನೆ. ಅಘಭೇತ್ತಾರಂ, ಎಲ್ಲರ ಪಾಪಗಳನ್ನ ನಾಶ ಮಾಡ್ತಾನೆ. ಧಿಕ್ಕರ್ತಾರಂ ವಿರೋಧಿನ, ಶತ್ರುಗಳನ್ನ ವಿರೋಧ ಮಾಡ್ತಾನೆ. ಇಂಥ ಮಹಾಸಮರ್ಥ, ಸಕಲ ಲೋಕಗಳನ್ನ ನಾಶ ಮಾಡುವ, ಸಕಲ ಲೋಕಗಳನ್ನ ಸೃಷ್ಟಿ ಮಾಡುವ, ಸಮಸ್ತ ಜೀವರಾಶಿಗಳ ಪಾಪಗಳನ್ನ ಪರಿಹಾರ ಮಾಡುವ, ಶತ್ರುಗಳನ್ನ ನಾಶ ಮಾಡುವ ಸರ್ವೋತ್ತಮನಾಗಿರತಕ್ಕಂತಹ ನಾರಾಯಣ ಇವಳನ್ನ ಎಡೆಬಿಡದೆ, ಆ ಕಡೆ ಈ ಕಡೆ ಇವಳನ್ನ ಹೋಗ್ಲಿಕ್ಕೆ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಳಯ ಕಾಲದಲ್ಲಿ ತನ್ನ ಎದೆಗೆ ಒತ್ತುಕೊಂಡು ಶ್ರೀವತ್ಸ ಲಕ್ಷಣನನ್ನಾಗಿ ಅವಳನ್ನ ಕಾಪಾಡ್ತಾ ಇದ್ದನಲ್ಲ ದೇವರು. ಅಷ್ಟು ಮಹೋಪಕಾರವನ್ನ ಮಾಡುವ ಸರ್ವೋತ್ತಮನಾದ ನಾರಾಯಣನಿಗೆ ಲಕ್ಷ್ಮಿ ಯಾವತ್ತಾದರೂ ವಿರೋಧ ಮಾಡ್ತಾಳ? ನಿತ್ಯಾನುರಕ್ತಧೀಹಿ, ಪ್ರತಿ ನಿತ್ಯದಲ್ಲಿ ಕ್ಷಣ ಕ್ಷಣವೂ ಬಿಟ್ಟಿರದೆ ಮಹಾಲಕ್ಷ್ಮೀ ದೇವಿ ಭಗವಂತನಲ್ಲಿ ಬರೀ ರಕ್ತಳಾಗಿಲ್ಲ. ರಾಜರಂತಾರೆ ಅನುರಕ್ತ. ಎಷ್ಟು ಭಗವಂತನಲ್ಲಿ ಪ್ರೀತಿ ಮಾಡ್ತಾಳೋ ತಾಯಿ ಗೊತ್ತಿಲ್ಲ ನಮ್ಗೆ. ಅಷ್ಟು ಉಪಕಾರ ಮಾಡ್ತಾನೆ ದೇವ್ರ ಲಕ್ಷ್ಮಿಗೆ. ಅಷ್ಟು ಉಪಕಾರ ಮಾಡುವ, ತನ್ನನ್ನ ಹೇಗೆ ಕಣ್ಣನ್ನ ರೆಪ್ಪೆಗಳು ಹೇಗೆ ಕಾಪಾಡುತ್ತೆ ಹಾಗೆ ಲಕ್ಷ್ಮಿಯನ್ನ ಕಾಪಾಡ್ತಾ ಇದ್ದಾನೆ ಸ್ವಾಮಿ. ಅಂತಹ ಸ್ವಾಮಿಗೆ ವಿರೋಧವಾಗಿ ಏನಾದ್ರೂ ಮಾಡ್ತಾಳ? ತಮ್ ಅದ್ಯಾಪ್ಯತ್ಯೇತಿ ಕ್ವಚಿತ್, ಯಾವತ್ತಿಗೂ ಕೂಡ ಒಂದು ಸ್ವಲ್ಪವೂ ದೇವರ ವಿರೋಧವಾಗಿ ಲಕ್ಷ್ಮಿ ಹೋಗೋದಿಲ್ಲ. ಮಹಾಲಕ್ಷ್ಮೀ ದೇವಿಯಲ್ಲಿ ನೀವು ದೋಷವನ್ನ ಹೇಳಬೇಡಿ. ಯಾವನು ಇಷ್ಟೆಲ್ಲಾ ಗಂಡ ಹೆಂಡತಿ ಪ್ರೀತಿ ಮಾಡ್ತಾ ಇದ್ರು ಕೂಡ ಆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಒಂದು ವಿಷವನ್ನ ಹಾಕಿ ಹುಳಿ ಹಿಂಡ್ಬಿಟ್ಟು ಚೆನ್ನಾಗಿ ಪರಸ್ಪರ ಅನ್ಯೋನ್ಯವಾಗಿ ಪ್ರೀತಿ ಮಾಡ್ತಾ ಇದ್ದ ಗಂಡ ಹೆಂಡತಿಗಳನ್ನ ಬೇರೆ ಬೇರೆ ಮಾಡ್ಬಿಟ್ಟೆ ನಾನು. ಇರ್ತಾರ ಲೋಕದಲ್ಲಿ ಮೂರ್ಖರು, ಚೆನ್ನಾಗಿ ಗಂಡ ಹೆಂಡತಿರಿದ್ರೆ ಮಧ್ಯದಲ್ಲಿ ಹುಳಿ ಹಿಂಡ್ಬಿಡೋದು. ಯಾವನ ಹುಳಿ ಹಿಂಡಕ್ ಬರ್ತಾನಲ್ಲ ಅಂತಂದ್ರೆ ಹಾಗೆ ಬರ್ಬೋದಲ್ಲ. ಯಾರೋ ಒಬ್ಬ ದುಷ್ಟ ರಾಕ್ಷಸ ಬಂದು ಲಕ್ಷ್ಮೀನಾರಾಯಣರ ಅನ್ಯೋನ್ಯ ದಾಂಪತ್ಯದಲ್ಲಿ ಹುಳಿ ಹಿಂಡಿ ಹೊರಟೋಗ್ಬಿಡ್ಬೋದಲ್ಲ ಅಂದ್ರೆ ರಾಜರಂತಾರೆ ಕಸ್ತಾಂ ಶಕ್ತೋನ್ಯಥಾ ಕರ್ತುಂ ಶಕ್ತಿಂ ತತ್ವ ಪ್ರವರ್ತಿಕಾ. ಶಕ್ತಿಂ, ಯಾರು ಗಂಡನನ್ನ ಎಷ್ಟು ಪ್ರೀತಿ ಮಾಡ್ತಾಳೋ ಲೋಕಗಳನ್ನ ಅಷ್ಟೇ ಕಂಟ್ರೋಲ್ ಮಾಡ್ತಾಳೆ ಇವಳು, ಸಾಮಾನ್ಯಳಲ್ಲ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತಿ ಬಂಧ ಮೋಕ್ಷ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತ. ದೇವರಲ್ಲಿ ಅನುರಕ್ತಳಾಗಿದ್ದಾಳೆ, ದೇವರನ್ನ ತುಂಬಾ ಪ್ರೀತಿ ಮಾಡ್ತಾಳೆ, ದೇವರನ್ನ ಒಂದು ಕ್ಷಣವೂ ಬಿಟ್ಟಿಲ್ಲ. ದೇವರು ಇವಳಿಗೆಷ್ಟು ಉಪಕಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಧರಿಸಿದ್ದಾನೆ, ಅಪ್ಪಗೊಳ್ತಾನೆ, ಮಲಗಿದ್ದಾನೆ ಪಕ್ಕದಲ್ಲಿ ಇಟ್ಟುಕೊಂಡವಳನ್ನ. ಪ್ರಳಯ ಕಾಲದಲ್ಲಿ ಅವಳನ್ನ ಅಷ್ಟು ಕಾಪಾಡ್ತಾನೆ, ಅಷ್ಟು ಪ್ರೀತಿ ಮಾಡ್ತಾಳೆ. ಒಂದು ಮಾತ್ರಕ್ಕೆ ಅವಳ ಕೈಲಿ ಏನಾಗಲ್ಲ ಅನ್ಕೋಬೇಡ್ರಿ. ಶಕ್ತಿಂ, ಶಕ್ತಿ ರೂಪಿಣಿ ಅವಳು. ಇಡೀ ಪ್ರಪಂಚವನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಅವಳಿಗಿದೆ. ಯಾರವಳು? ತತ್ವ ಪ್ರವರ್ತಿಕ. ಸಕಲ ತತ್ವಗಳನ್ನು ಮಹತ್ತತ್ವದಿಂದ ಆರಂಭ ಮಾಡಿಕೊಂಡು ಎಲ್ಲ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಅವರೆಲ್ಲರಿಗೂ ನಿಯಾಮಕ ಶಕ್ತಿ ಮಹಾಲಕ್ಷ್ಮೀ ದೇವಿ. ಅವಳು ಶಕ್ತಿ ಸ್ವರೂಪಿಣಿ.
ಸಮಸ್ತ ತತ್ವಗಳಿಗೆ ನಿಯಾಮಕಳು. ಅವಳಿಲ್ಲ ಅಂದ್ರೆ ಮಹತ್ತತ್ವವೇ ಮೊದಲಾದ 24 ತತ್ವಗಳು ಅಲ್ಲಾಡಲ್ಲ. ಆ ಮಹಾಸಮರ್ಥಳು. ಅಂತಹ ದೇವಿನ ದೇವರಿಂದ ಬೇರ್ಪಡಿಸಕ್ ಯಾರಿಗಾರು ಸಾಧ್ಯ ಇದೆಯಾ? ಯಾರಿಗಾದ್ರೂ ಆಗತ್ತೇನ್ರಿ? ಮಹಾಲಕ್ಷ್ಮೀ ದೇವಿಯನ್ನ ದೇವರಿಂದ ಬೇರೆ ಮಾಡ್ಲಿಕ್ಕೆ ಯಾರಿಗಾದ್ರೂ ಆಗತ್ತಾ? ಶಕ್ತಿ ಸ್ವರೂಪಿಣಿ, ಸರ್ವ ತತ್ವಾತ್ಮಿಕ, ತತ್ವ ಪ್ರವರ್ತಿಕ, ಯಾರಿಗಾದ್ರೂ ಆಗತ್ತಾ? ಪ್ರಳಯ ಕಾಲದಲ್ಲೇ ಆಗ್ಲಿಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಿದ್ದಾರೆ, ಕಲಿ ಗಿಲಿ ಎಲ್ಲ ಇದ್ದಾರೆ, ರಾಕ್ಷಸರಿದ್ದಾರೆ, ಏನೋ ಆಟ ಆಡ್ಬಿಡ್ತಾರ ಅವರು ಅಂದ್ರೆ ರಾಜರಂತಾರೆ ಲಯಾಗ್ನಿನೈ ವಯದಗ್ಧಾ ಖಲಾಹ ಕಲ್ಯಾದಯಸ್ತವ ಲಯೇಪಿ ಲಯಹೀನಾಯ ಕಶ್ಚತಾಂ ಕ್ಷೋಭಯೇದ್ವದ. ಬೈತಾರೆ ಪೂರ್ವ ಪಕ್ಷಿಗೆ, ಏನೋ ಪೂರ್ವ ಪಕ್ಷಿ. ಲಯಾಗ್ನಿನೈವ ಯದ್ದಗ್ಧಾ, ಕಲಿಯೇ ಮೊದಲಾದ ಎಲ್ಲ ದುಷ್ಟರು, ಮನಸ್ಸನ್ನು ಹಾಳು ಮಾಡುವ ಕಲಿಯೇ ಮೊದಲಾಗಿರತಕ್ಕ ದುಷ್ಟ ದೈತ್ಯರುಗಳು ಪ್ರಳಯದ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ. ಪ್ರಳಯ ಕಾಲದಲ್ಲಿ ಲಕ್ಷ್ಮೀನಾರಾಯಣರನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಅಂತಹ ಪ್ರಳಯ ಕಾಲದಲ್ಲಿಯೂ ಲಯವೇ ಇಲ್ಲದವಳು ಮಹಾಲಕ್ಷ್ಮೀ ದೇವಿ. ದಿನಕಲ್ಪ ಅಲ್ಲ, ಮಹಾಪ್ರಳಯದಲ್ಲಿ ಲಯವೇ ಇಲ್ಲ, ನಾಶವೇ ಇಲ್ಲದೆ ಕಲಿಯೇ ಮೊದಲಾದ ದುಷ್ಟ ದೈತ್ಯರೆಲ್ಲ ನೃಸಿಂಹಾಗ್ನಿ ಸಂಕರ್ಷಣಾಗ್ನಿಯ ಬೆಂಕಿ ಜ್ವಾಲೆಗೆ ಸಿಕ್ಕಿ ಸುಟ್ಟು ಬೂದಿಯಾದ ಸಂದರ್ಭದಲ್ಲಿಯೂ, ಯಾರೂ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿಯೂ, ಒಂದೊಂದ್ಸಲ ಗಂಡನ ಕಂಡು ಇಷ್ಟ ಇರಲ್ಲ, ಹೆಂಡತಿ ಕಂಡ್ರೆ ಇಷ್ಟ ಇರಲ್ಲ. ಹಾಗಿದ್ರೂ ಕೂಡ ಜನಗಳು ನೋಡ್ತಾರೆ, ಅಯ್ಯೋ ನಮ್ ಸಂಸಾರದಲ್ಲಿ ಏನೋ ಗಲಾಟೆ ಇದೆಯಲ್ಲ ಅಂತ ಜನ ತಿಳ್ಕೊಂಡ್ಬಿಡ್ತಾರೆ ಅಂತ ಗಂಡ ಹೆಂಡತಿ ನೋಡೋ ನನಗೂ ನಿನಗೂ ನನ್ನ ನಿನ್ನ ಗಲಾಟೆ ಮನೆ ಒಳಗೆ. ಹೊರಗಡೆ ಜನ ಬಂದಾಗ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದ್ಬಿಟ್ಟಿದೀವಿ ಅಂತ ಶೋ ಆಫ್ ಮಾಡ್ಬಿಡೋಣ, ಬಿಲ್ಡಪ್ ಕೊಟ್ಬಿಡೋಣ ಅಂತ ಮಾತಾಡ್ಕೊಂಡು ಏನೋ ಅಯ್ಯೋಯ್ಯೋ ನಿಜವಾಗಿ ಪ್ರೀತಿ ಮಾಡೋ ಗಂಡ ಹೆಂಡತಿನೂ ಹಂಗಿರಲ್ಲ. ಆ ತರ ಕೈ ಹಿಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅಷ್ಟು ಪ್ರೀತಿ ಮಾಡೋ ನಾಟಕ ಆಡ್ತಾ ಇರ್ತಾರೆ. ಮನೆಗೆ ಹೋದ್ಮೇಲೆ ಯಥಾ ಪ್ರಕಾರ ಗಲಾಟೆ. ರಾಜರಂತಾರೆ ನೋಡಕ್ ಯಾರು ಇಲ್ಲ ಅಲ್ಲಿ, ಮನಸ್ಸನ್ನ ಹಾಡು ಮಾಡುವ ಕಲ್ಯಾದಿ ಅಸುರರು ಸುಟ್ಟು ಬೂದಿಯಾಗಿದ್ದಾರೆ, ಇರೋದಿಬ್ರೇ ಲಕ್ಷ್ಮೀ ನಾರಾಯಣ. ಅಂತಹ ಯಾರೂ ಇಲ್ಲದ ಸಂದರ್ಭದಲ್ಲಿಯೂ ದೇವರನ್ನ ಇನ್ನಿಲ್ಲದಂತೆ ಪ್ರೀತಿ ಮಾಡ್ತಾಳಲ್ಲ, ಅಷ್ಟು ಅಪ್ಪುಕೊಂಡಿದ್ದಾಳಲ್ಲ, ಅಷ್ಟು ಮನಸ್ಸು ಹಚ್ಚಿಕೊಂಡು ಪ್ರೀತಿ ಮಾಡ್ತಾಳಲ್ಲ, ಆ ದೇವಿಯ ಮನಸ್ಸನ್ನ ಹಾಳು ಮಾಡಕ್ಕೆ ಯಾವ ದೈತ್ಯನಿಗೆ ಸಾಧ್ಯ ಇದೆ ಹೇಳೋ ದುರ್ವಾದಿ ಅಂತಾರೆ ವಾದಿರಾಜ ಸ್ವಾಮಿ. ಆಗತ್ತಾ? ನಮ್ಮ ತಾಯಿಯ ಮನಸ್ಸನ್ನ ಹಾಳು ಮಾಡಕ್ಕೆ, ತಾಯಿಯನ್ನ ದೇವರಿಂದ ದೂರ ಮಾಡಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯನ್ರಯ್ಯ? ಪ್ರಳಯ ಕಾಲದಲ್ಲೇ ಯಾರೂ ನೋಡದೇ ಇರತಕ್ಕ ಸಂದರ್ಭದಲ್ಲೇ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಅವರಿಬ್ರು ಅಂದ ಮೇಲೆ ಆ ಮಹಾತಾಯಿಗೆ ಎಷ್ಟು ಉಪಕಾರ ಮಾಡಿಲ್ಲ ನಾರಾಯಣ. ಆದ್ದರಿಂದ ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ ಮಹಾಲಕ್ಷ್ಮೀ ದೇವಿ ಶುಕ್ಲಳು, ಪರಮಶುದ್ಧ ಸ್ವರೂಪಳು, ಅದರಲ್ಲಿ ಡೌಟೇ ಇಲ್ಲ ಅಂತ ವಾದಿರಾಜ ಸ್ವಾಮಿಗಳು ಎಷ್ಟು ಸುಂದರವಾಗಿದೆ ನೋಡಿ. ಏನು ಕಷ್ಟ ಇಲ್ಲ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಸುಂದರವಾಗಿ ತತ್ವಗಳನ್ನು ನಮಗೆ ತಿಳಿಸಿಕೊಡ್ತಾ ನಮ್ಮ ತಾಯಿ ಮಹಾಲಕ್ಷ್ಮೀ ದೇವಿಯ ಅಪಾರ ವೈಭವದ ರಾಶಿಯನ್ನು ನಮಗೆ ತಿಳಿಸಿಕೊಟ್ಟು ಪರಮಾನುಗ್ರಹ ಮಾಡ್ತಾ ಇದ್ದಾರೆ. ಈ ವಾಕ್ಯದ ಅನುಸಂಧಾನದಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿಶೇಷವಾದ ಅನುರಕ್ತಿ, ಪ್ರೀತಿ, ಅವರಿಬ್ಬರೂ ಸೇರಿ ಸಾಧನೆಯನ್ನು ಮಾಡಬೇಕನ್ನುವಂಥ ಆಸಕ್ತಿ ಲಕ್ಷ್ಮೀದೇವಿಯ ಈ ಪ್ರಕಾರವಾದ ಪರಶುಕ್ಲತ್ವದ ಚಿಂತನೆಯಿಂದ ಬರುತ್ತೆ ಎನ್ನುವ ಫಲಶ್ರುತಿಯನ್ನ ಅನುಸಂಧಾನ ಮಾಡ್ಕೊಳ್ತಾ ಇವತ್ತಿನ ಸರಸಭಾರತಿ ವಿಲಾಸ ಪಾಠ 10 ನಿಮಿಷ ಜಾಸ್ತಿ ಆಗೋಯ್ತು, ಸಾರಿ. ಈ ವಿಷಯಗಳು ಬಂದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ವಿಶೇಷವಾಗಿ ಲಕ್ಷ್ಮೀದೇವಿ ವೈಭವ, ದೇವರು ಹೇಗೆ ಕಾಪಾಡ್ತಾನೆ ಅವಳನ್ನ, ಅವಳು ದೇವರನ್ನ ಹೇಗೆ ಭಕ್ತಿ ಮಾಡ್ತಾಳೆ, ಆ ಎಲ್ಲ ವಿಷಯಗಳನ್ನು ಮತ್ತೆ ನಾಳೆ ವಾದಿರಾಜ ಸ್ವಾಮಿಗಳ ಮಾತಲ್ಲಿ ನೋಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.